ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಫೇವರೇಟ್ ಫೀಸ್ಟ್. ನಾನು ನಿಮ್ಮ ಕುಮಾರಸ್ವಾಮಿ. ಸ್ನೇಹಿತರೆ, ಇವತ್ತಿನ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಸ್ವಾಮಿ ದೊನ್ನೆ ಬಿರಿಯಾನಿ ಮನೆ. ಗೆಳೆಯರೆ, ಇದು ಶ್ರೀರಾಮ್ ಸ್ಕೂಲ್ ರೋಡ್, ರೆಡ್ಡಿ ಕಟ್ಟೆ, ಪಾರ್ಲೆಜಿ ಫ್ಯಾಕ್ಟರಿ ಹಿಂಭಾಗ ಇಲ್ಲಿದೆ. ಇದರ ಅಡ್ರೆಸ್ ಲಿಂಕ್ ಮತ್ತು ಮೆನುವನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಚೆಕ್ ಮಾಡಿ, ವಿಸಿಟ್ ಮಾಡಿ, ಟೇಸ್ಟ್ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಹಾಗೆ ಫ್ರೆಂಡ್ಸ್, ಇಲ್ಲೇನಪ್ಪ ಸ್ಪೆಷಲ್ ಅಂತ ಹೇಳಿದ್ರೆ ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಮತ್ತೆ ಕಬಾಬು ಸಖತ್ತಾಗಿರುತ್ತೆ. ತುಂಬಾನೇ ಸ್ಪೆಷಲ್ ಆಗಿರುತ್ತೆ. ಇದಲ್ದಲ್ಲಿ ನಿಮಗೆ ಹಾಲ್ ಸೂಪು, ಚಿಲ್ಲಿ ಚಿಕನ್ನು, ಮಟನ್ನು ಇದೆಲ್ಲ ಸಿಗುತ್ತೆ. ತುಂಬಾನೇ ಸಖತ್ತಾಗಿ ಸೌದೆ ಒಲೆಯಲ್ಲಿ ಮಾಡ್ತಾರೆ. ಹಳ್ಳಿ ಸ್ಟೈಲ್ ಅಲ್ಲಿ ಸಖತ್ತಾಗಿರುತ್ತೆ ಫ್ರೆಂಡ್. ಬನ್ನಿ ಫ್ರೆಂಡ್ಸ್, ಈಗ ಮಟನ್ ಬಿರಿಯಾನಿ ಮಾಡ್ತಾ ಇದ್ದಾರೆ, ನೋಡ್ಕೊಂಬರೋಣ. ಹಾಗೆ ಫ್ರೆಂಡ್ಸ್, ಸೋಷಿಯಲ್ ಮೀಡಿಯಾ ಅಂದ್ರೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್, ವಾಟ್ಸ್ಆಪ್ ಚಾನಲ್ ಇದರಲ್ಲೆಲ್ಲ ನಾವು ಫೇವರೇಟ್ ಫೀಸ್ಟ್ ಎನ್ನುವ ಹೆಸರಿನಲ್ಲಿದ್ದೀವಿ. ಅಲ್ಲಿ ಹೋಗಿ ನಮ್ಮ ಅಕೌಂಟ್ ಮತ್ತೆ ಪೇಜ್ ಅನ್ನು ಫಾಲೋ ಮಾಡಿ. ಫ್ರೆಂಡ್ಸ್, ಬಿರಿಯಾನಿಗೆ ದಮ್ ಕಟ್ತಾ ಇದ್ದಾರೆ ನೋಡಿ, ಬಾಳೆ ಎಲೆ ಹಾಕಿ. ಶುದ್ಧ ನಂದಿನಿ ತುಪ್ಪವನ್ನು ಬಳಸ್ತಾರೆ ಇವರು. ಈಗ ದಮ್ ಹೊಡಿತಾ ಇದ್ದಾರೆ. ಬನ್ನಿ ಫ್ರೆಂಡ್ಸ್, ನೋಡೋಣ. ನೋಡಿ ಫ್ರೆಂಡ್ಸ್, ಮಟನ್ ಬಿರಿಯಾನಿ ಏನ್ ಸಖತ್ ಕಾಣ್ತಾ ಇದೆ ನೋಡಿ. ಮಟನ್ ಪೀಸ್ಗಳೆಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಫ್ರೆಂಡ್ಸ್. ಫ್ರೆಂಡ್ಸ್, ಈಗ ನಮ್ಮ ಜೊತೆ ಕಸ್ಟಮರ್ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸ್ಕೊಂಬರೋಣ. ನಮಸ್ಕಾರ ಸರ್. ನಮಸ್ಕಾರ, ಹೇಳಿ ಸರ್. ಸರ್, ತಮ್ಮ ಹೆಸರು? ಚೇತನ್ ಅಂತ ಸರ್. ಏನು ತಗೊಂಡಿದ್ರಿ ಇವಾಗ? ಸರ್, ನಾವು ಚಿಕನ್ ಬಿರಿಯಾನಿ ತಗೊಂಡಿದ್ದೀವಿ. ಹೇಗಿದೆ ಸರ್ ಟೇಸ್ಟ್? ಸರ್, ಟೇಸ್ಟ್ ಮಾತ್ರ ತುಂಬಾ ಅದ್ಭುತವಾಗಿದೆ. ಓಕೆ. ಇಲ್ಲಿಂದ ನಾವು ಹೊಸಕೋಟೆಗೆ ಹೋಗ್ತಾ ಇದ್ದೋ, 4 ಗಂಟೆಗೆ ಇದ್ದು ಫ್ರೆಂಡ್ ಸರ್ಕಲ್ ಎಲ್ಲ. ಹೊಸಕೋಟೆಗಿಂತ ಅದ್ಭುತವಾಗಿ ಟೇಸ್ಟ್ ಚೆನ್ನಾಗಿ ಕೊಡ್ತಾ ಇದ್ದಾರೆ ಇಲ್ಲಿ. ಈಗ ಹೊಸಕೋಟೆಗೆ ಹೋದ್ ನಾವು ಬಿಟ್ಬಿಟ್ಟಿದ್ದೀವಿ. ಸೌದೆ ಒಲೆ ಬಿರಿಯಾನಿ ಮಾಡ್ತಾ ಇದ್ದಾರೆ. ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಕಬಾಬ್ ಆಗಿರ್ಬೋದು, ತುಂಬಾ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಪ್ರೈಸ್ ಅಷ್ಟೇ ತುಂಬಾ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಒಳ್ಳೆ ಟೇಸ್ಟ್ ಇದೆ. ಬನ್ನಿ ನೋಡಿ. ನಮ್ಮ ಫ್ರೆಂಡ್ ಸರ್ಕಲ್ ತುಂಬಾ ಹುಡುಕೊಂಡ್ಬರ್ತಾರೆ, ನೋಡ್ತಾರೆ, ಚೆನ್ನಾಗಿರ್ತದೆ. ತುಂಬಾ ಚೆನ್ನಾಗಿದೆ ಸರ್. ಯಾವ್ದು ತುಂಬಾ ಇಷ್ಟ ಆಯ್ತು ಸರ್ ನಿಮ್ಗೆ? ಸರ್, ನಮ್ಗೆ ತುಂಬಾ ಇಷ್ಟ ಅಂದ್ರೆ ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಚಿಲ್ಲಿ ಚಿಕನ್ ತುಂಬಾ ಇಷ್ಟ ಸರ್. ಓಕೆ. ಸೂಪರ್ ಆಗಿ ಮಾಡ್ತಾರೆ ಸರ್. ಟೇಸ್ಟ್ ಸೂಪರ್ ಆಗಿ ಮಾಡ್ತಾರೆ. ಅದರಿಂದ ನಮ್ಗೆ ತುಂಬಾ ಇಷ್ಟ ಆಗಿ ನಾವು ಜಾಸ್ತಿ ಮಟನ್ ಚಿಕನ್ ಬಿರಿಯಾನಿ ತಿನ್ನೋದು. ಬೇರೆ ಇನ್ನೇನು ಕಾಣಲ್ಲ ಸರ್. ಚಿಲ್ಲಿ ಚಿಕನ್ ತುಂಬಾ ಟೇಸ್ಟ್ ಆಗಿದೆ. ಓಕೆ. ಮಟನ್ ಎಲ್ಲ ಚೆನ್ನಾಗಿ ಬಂದಿದೆ ಸರ್. ಸರ್, ಮಟನ್ ಮಾತ್ರ ನೋಡಿ ಸೂಪರ್ ಇದೆ. ಚಿಕನ್ ಬಿರಿಯಾನಿ ಇರ್ಬೋದು, ಮಟನ್ ಬಿರಿಯಾನಿ ಇರ್ಬೋದು, ಒಳ್ಳೆ ತುಪ್ಪ ಇದ್ದಂಗಿದೆ. ಬನ್ನಿ ನೋಡಿ, ತಿನ್ನಿ, ಆಮೇಲೆ ಹೇಳಿ ಸರ್. ಯಾಕೆ ನಾವು ಕಸ್ಟಮರ್ ಆಗಿ ನಾವು ಹೇಳ್ತಾ ಇದೀವಿ, ತುಂಬಾ ಚೆನ್ನಾಗಿದೆ. ರೆಗ್ಯುಲರ್ ಬರ್ತಾ ಇರ್ತೀವಿ? ರೆಗ್ಯುಲರ್ ಬರ್ತಾನೆ ಇರ್ತೀವಿ ಸರ್. ನಾವು ವಾರಕ್ಕೆ 5 ಟೈಮ್ ಬರ್ತಾನೆ ಇರ್ತೀವಿ. ನಾವು ನಮ್ಮ ಫ್ಯಾಮಿಲಿ ಎಲ್ಲ ಬಂದು ತಿನ್ಕೊಂಡು ಹೋಗ್ತಾ ಇರ್ತೀವಿ. ತುಂಬಾ ಚೆನ್ನಾಗಿದೆ. ಈ ಸರೌಂಡಿಂಗ್ ಅಲ್ಲಿ ಇಷ್ಟು ಟೇಸ್ಟ್? ಈ ಸರೌಂಡಿಂಗ್ ಅಲ್ಲಿ ಸರ್ ಟೇಸ್ಟ್ ಎಲ್ಲೂ ಕೊಟ್ಟಿಲ್ಲ, ನಾವು ನೋಡುವಿಲ್ಲ. ಈ ಸರೌಂಡಿಂಗ್ ಅಲ್ಲೆಲ್ಲ ಇವ್ರ ತರ ಟೇಸ್ಟ್ ಯಾರು ಕೊಟ್ಟಿಲ್ಲ ಸರ್. ಅಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಒಂದ್ಸತಿ ನಾವು ಹೇಳೋದಕ್ಕಿಂತ ಬಂದು ಜನ ತಿಂದು ನೋಡ್ಬಿಟ್ಟು ಆಮೇಲೆ ಅವ್ರು ಹೇಳಿ ಅವಾಗ ನಾವು ಹೇಳ್ತೀವಿ ಸರ್. ತುಂಬಾ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು. ಹಾಗೆ ಫ್ರೆಂಡ್ಸ್, ಇಲ್ಲಿ ಮುದ್ದೆ ಕೂಡ ಸಿಗುತ್ತೆ. ತುಂಬಾನೇ ಸಖತ್ ಸಾಫ್ಟ್ ಆಗಿರುತ್ತೆ ಮುದ್ದೆ. ಬನ್ನಿ, ಈಗ ಮುದ್ದೆ ಮಾಡ್ತಾ ಇದ್ದಾರೆ, ನೋಡೋಣ. ಈಗ ಚಿಕನ್ ಬಿರಿಯಾನಿ ಮಾಡೋದನ್ನ ಸ್ಟೆಪ್ ಬೈ ಸ್ಟೆಪ್ ಹೇಗ್ ಮಾಡ್ತಾರೆ ಅಂತ ತೋರಿಸ್ಕೊಡ್ತೀನಿ. ದಯವಿಟ್ಟು ಸ್ಕಿಪ್ ಮಾಡ್ದಲ್ಲೇ ಕೊನೆವರೆಗೂ ನೋಡಿ. ಪಕ್ಕಾ ನಾಟಿ ಸ್ಟೈಲ್, ಹಳ್ಳಿ ಸ್ಟೈಲ್ ಚಿಕನ್ ಬಿರಿಯಾನಿ ಮತ್ತೆ ಮಟನ್ ಬಿರಿಯಾನಿ ತಿನ್ಬೇಕು ಅಂದ್ರೆ ಸ್ವಾಮಿ ದೊನ್ನೆ ಬಿರಿಯಾನಿ ಮನೆ. ಇಲ್ಲಿ ಬನ್ನಿ, ಟೇಸ್ಟ್ ಮಾಡಿ, ಎಂಜಾಯ್ ಮಾಡಿ. ನೋಡಿ ಫ್ರೆಂಡ್ಸ್, ಈಗ ಬಿರಿಯಾನಿ ಆಲ್ಮೋಸ್ಟ್ ದಮ್ ಕಟ್ಟೋ ಸ್ಟೇಜಿಗೆ ಬಂದಿದೆ. ನೋಡಿ, ತುಪ್ಪ ಹಾಕ್ತಾ ಇದ್ದಾರೆ ನೋಡಿ ಸ್ನೇಹಿತರೆ, ಪ್ಯೂರ್ ನಂದಿನಿ ಗೀ. ಈಗ ಬಿರಿಯಾನಿ ರೆಡಿ ಆಗಿದೆ. ಈಗ ದಮ್ ಕಟ್ತಾ ಇದ್ದಾರೆ. ಬನ್ನಿ ನೋಡೋಣ. ನೋಡಿ, ಈ ರೀತಿ ಬಾಳೆ ಎಲೆ ಹಾಕ್ಬಿಟ್ಟು ದಮ್ ಕಟ್ತಾರೆ. ಹಾಗೆ ಸ್ನೇಹಿತರೆ, ಇಲ್ಲಿ ಪಾರ್ಸಲ್ ಕೂಡ ತುಂಬಾ ಚೆನ್ನಾಗಿ ಮಾಡಿಕೊಡ್ತಾರೆ. ಅತ್ಯುತ್ತಮವಾದ ಪ್ಲಾಸ್ಟಿಕ್ ಕಂಟೈನರ್ ಯೂಸ್ ಮಾಡಿ ಪಾರ್ಸಲ್ನ ಮಾಡಿಕೊಡ್ತಾರೆ.
ನೋಡಿ ಸ್ನೇಹಿತರೆ, ಇಲ್ಲಿನ ಊಟ ತಿಂಡಿಗಳು ಸಖತ್ತು ಚೆನ್ನಾಗಿರೋದ್ರಿಂದ ಎಷ್ಟೊಂದು ಜನ ಕಸ್ಟಮರ್ಸ್ ಎಲ್ಲ ಇದ್ದಾರೆ. ಬನ್ನಿ ಫ್ರೆಂಡ್ಸ್, ಈಗ ನಮ್ಮ ಜೊತೆ ಮತ್ತೊಬ್ರು ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಬರೋಣ. ನಮಸ್ಕಾರ ಸರ್, ಹೇಳಿ ಸರ್. ತಮ್ಮ ಹೆಸರು? ಸತೀಶ್ ಅಂತ. ಸರ್, ಏನು ತಗೊಂಡಿದ್ದೀರಿ ಇವಾಗ ಚಿಕನ್ ತಗೊಂಡಿದೀವಿ, ಚಿಲ್ಲಿ ಚಿಕನ್, ಕಬಾಬು, ಮುದ್ದೆ ತಗೊಂಡೆ. ಆಮೇಲೆ ಅವರು ಬಿರಿಯಾನಿ ತಗೊಂಡಿದ್ದಾರೆ. ಹೇಗಿದೆ ಸರ್ ಟೇಸ್ಟ್? ಚೆನ್ನಾಗಿದೆ ಸರ್. ಓಪನ್ ಆಗಿ ಒಂದು 2 months ಆಗಿರ್ಬೋದು ಅನ್ಸುತ್ತೆ ಅಷ್ಟೇ. ಚೆನ್ನಾಗಿದೆ. 2 months ಇನ್ನೂ ಬರ್ತಾ ಇದೀವಿ. ಓಪನ್ ದಿವಸನೂ ಬಂದಿದ್ದು. ಅವತ್ತಿಂದ ನೈಟ್ ಇಲ್ಲೇ ಊಟ ಮಾಡಿದ್ವಿ. ಚೆನ್ನಾಗಿದೆ. ಏನೇನು ಐಟಮ್ ಟೇಸ್ಟ್ ಮಾಡಿದ್ದೀರಾ ಸರ್? ನಿಮಗೆ ಮಟನ್ ಐಟಮ್ಸ್ ಇರುತ್ತೆ, ಚಿಕನ್ ಐಟಮ್ಸ್ ಇರುತ್ತೆ. ಆಕ್ಚುಲಿ ಮುದ್ದೆ ನಾವು ಮುಂಚೆ ಹೇಳಿದ್ವಿ, ಮುದ್ದೆ ಮಾಡ್ತಿರಲಿಲ್ಲ ಮುಂಚೆ. ಮುದ್ದೆ ಮಾಡಿಂತ ಇವಾಗ ರೀಸೆಂಟ್ ಆಗಿ ಮುದ್ದೆ ಮಾಡಿಸ್ತಾ ಇದ್ವಿ. ಯಾವುದು ತುಂಬಾ ಇಷ್ಟ ಆಯ್ತು ಸರ್? ಕಬಾಬ್ ಮಾತ್ರ ಕ್ಲಾಸಿ ಆಗಿರುತ್ತೆ. ಕಬಾಬ್ ನಾವು ಸೈಡ್ಸ್ ಎಲ್ಲ ಹೋದ್ರೆ ಆಲ್ಮೋಸ್ಟ್ ಕಬಾಬೇ ನಾವು ಪ್ರಿಪೇರ್ ಮಾಡೋದು. ಕಬಾಬ್ ಚೆನ್ನಾಗಿರುತ್ತೆ, ಚಿಲ್ಲಿ ಚಿಕನ್ ಚೆನ್ನಾಗಿರುತ್ತೆ, ಎಲ್ಲ ಚೆನ್ನಾಗಿರುತ್ತೆ. ಅಲ್ಲಿ ಸರೌಂಡಿಂಗ್ ಅಲ್ಲೇ ಇದು ಓಕೆ, ಬೆಸ್ಟ್. ಆಮೇಲೆ ಕಾಸ್ಟ್ಲಿ ಇಲ್ಲ. ರೆಗ್ಯುಲರ್ ಬರ್ತಾ ಇರ್ತಾರೆ? ರೆಗ್ಯುಲರ್ ಅರೌಂಡ್ ಆಲ್ಮೋಸ್ಟ್ ಬರ್ತಾ ಇರ್ತೀವಿ. ಇವರು ನಮ್ಮ ಗೊತ್ತಿರೋರೆ ಓನರು. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತು ವ್ಯೂವರ್ಸ್ಗೆ ಏನು ಹೇಳಕ್ ಬಯಸ್ತೀರಾ? ಇಲ್ಲೇ ಮೇ ಬಿ ಇಲ್ಲಿ ಸರೌಂಡಿಂಗ್ ಯಾರಿದ್ದೀರಾ ನಿಯರ್ ಇಲ್ಲಿ ಚಿಕ್ಕಬಿದ್ರಿಕಲ್ಲು, ಚೆನ್ನಾಗಿ ಆಲ್ಮೋಸ್ಟ್ ಎಲ್ಲ ಬನ್ನಿ, ಚೆನ್ನಾಗಿದೆ. ಊಟ ಮಾಡ್ಕೊಂಡು ಅವ್ರು ಎಕ್ಸ್ಪೀರಿಯನ್ಸ್ ಇರೋರೆ, ನಾರ್ಮಲಿ ಎಕ್ಸ್ಪೀರಿಯನ್ಸ್ ಇರೋರೆ. ಚೆನ್ನಾಗಿದೆ, ಚೆನ್ನಾಗಿ ಊಟ ಮಾಡ್ಕೊಂಡು ಆರಾಮಾಗಿ ಫ್ಯಾಮಿಲಿ ಜೊತೆ ಬಂದು ಆರಾಮಾಗಿ ಕ್ರೌಡ್ ಇರುತ್ತೆ. ವೇಟ್ ಮಾಡಿ ಚೆನ್ನಾಗಿ ಊಟ ಮಾಡ್ಕೊಂಡು ಹೋಗ್ಬೋದು. ಥ್ಯಾಂಕ್ ಯು ಸರ್. ಫ್ರೆಂಡ್ಸ್, ಈಗ ಚಿಕನ್ ಬಿರಿಯಾನಿಗೆ ತುಪ್ಪ ಹಾಕ್ಬಿಟ್ಟು ದಮ್ ಹೊಡಿತಾ ಇದ್ದಾರೆ. ಈಗ ಬನ್ನಿ ನೋಡೋಣ. ನಾಟಿ ಸ್ಟೈಲ್ ಹಾಗೆ ಹಳ್ಳಿ ಸ್ಟೈಲ್ ಅಮ್ಮ ಮಾಡಿದ ಥರನೇ ಚಿಕನ್ ಬಿರಿಯಾನಿ. ನೋಡಿ ಏನು ಸಖತ್ತ ಕಾಣ್ತಾ ಇದೆ ನೋಡಿ. ನೋಡಿ ಫ್ರೆಂಡ್ಸ್, ಇದು ಮಟನ್ ಸಾರ್. ಇದು ಸೊ ಬೆಣ್ಣೆ ಹಾಕ್ತಾ ಇದ್ದಾರೆ ನೋಡಿ ಇಲ್ಲಿ. ಹಾಗೆ ಇಲ್ಲಿ ತುಂಬಾ ಪಾರ್ಸಲ್ ಕೂಡ ಹೋಗುತ್ತೆ ನೋಡಿ, ಎಷ್ಟೊಂದು ಪಾರ್ಸಲ್ ಹೋಗ್ತಾ ಇದೆ. ಇದು ನೋಡಿ ಫ್ರೆಂಡ್ಸ್, ಏನ್ ಸಖತ್ತ ಕಾಣ್ತಾ ಇದೆ ನೋಡಿ. ಕಾಲು ನೋಡ್ತಾ ಇದ್ರೆ ಹಂಗೆ ಬಾಯಿಗೆ ಹಾಕೊಂಡ್ಬಿಡೋಣ ಅನಿಸ್ತಾ ಇದೆ, ಅಷ್ಟು ಮಟ್ಟಿಗಿದೆ. ಕಬಾಬ್ ನೋಡಿ ಫ್ರೆಂಡ್ಸ್, ಇದು ಚಿಕನ್ ಕಬಾಬ್ ಮಾಡ್ತಾ ಇದ್ರೆ ಸಖತ್ತು ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಬಂದಾಗ ಮರಿದಲೆ ಕಬಾಬ್ನ ಟೇಸ್ಟ್ ಮಾಡಿ. ನೋಡಿ ಕಸ್ಟಮರ್ಸ್ ಎಲ್ಲ ಇಲ್ಲಿ ಟೇಸ್ಟ್ ಮಾಡ್ತಾ ಇದ್ದಾರೆ. ಬನ್ನಿ ಫ್ರೆಂಡ್ಸ್, ಈಗ ನಮ್ಮ ಜೊತೆ ಸ್ವಾಮಿ ದೊನ್ನೆ ಬಿರಿಯಾನಿ ಮನೆಯ ಓನರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಬರೋಣ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ಸರ್ ತಮ್ಮ ಹೆಸರು? ಸರ್ ಸ್ವಾಮಿಗೌಡ ಅಂತೇಳಿ. ಸರ್ ನಿಮ್ಮ ಹೋಟ್ಲ್ ಹೆಸರು ಏನು ಸರ್? ಸ್ವಾಮಿ ದೊನ್ನೆ ಬಿರಿಯಾನಿ ಮನೆ. ಓಕೆ ಸರ್, ಎಷ್ಟು ವರ್ಷ ಆಯ್ತು ಶುರು ಮಾಡಿ? ರೀಸೆಂಟ್ ಈಗ ಒಂದೂವರೆ ತಿಂಗಳಾಯ್ತು ಸರ್ ಶುರು ಮಾಡಿ. ಏನು ಸ್ಪೆಷಲ್ ಸರ್ ನಿಮ್ಮ ಹೋಟ್ಲಲ್ಲಿ? ಸರ್ ನಮ್ಮ ಸೌದೆ ಒಲೆ ಬಿರಿಯಾನಿ ಸ್ಪೆಷಲ್. ಹೊಸಕೋಟೆ ಗಂಟೆ ಹೋಗ್ತಾ ಇರೋ ನಾವು ಎಷ್ಟೋ ದಿನ ಹೊಸಕೋಟೆಗೆ 4 ಗಂಟೆಗೆ ಎದ್ದು ಹೋಗಿದ್ವಿ. ಆದ್ರೆ ಸರೌಂಡಿಂಗ್ ಇಲ್ಲೇ ಯಾವ್ದಾರ ಒಂದು ಓಪನ್ ಮಾಡ್ಬೇಕು ಅಂತ ಹೇಳಿ ಸೌದೆ ಒಲೆ ಆರೋಗ್ಯಕರವಾಗಿರುತ್ತೆ ಅಂತ ಹೇಳಿ ಸೌದೆ ಒಲೆ ಶುರು ಮಾಡಿದೀವಿ. ಮತ್ತೆ ಕಾಸು ಇಲ್ಲೂ ಸರೌಂಡಿಂಗ್ ಸಿಗ್ತಾ ಇಲ್ಲ. ನಮ್ಮ ಕಸ್ಟಮರ್ ನಮ್ಮ ಫ್ರೆಂಡ್ಸೇ ಹೇಳ್ತಾರೆ ಇಲ್ಲೂ ಸಿಗ್ತಿರಲ್ಲ, ಎಲ್ಲ ಹೊರಗಡೆ ಹೋಗ್ತಿದ್ದ ನಾವು, ಒಳ್ಳೆ ಕೆಲಸ ಮಾಡಿದೆ ಓಪನ್ ಮಾಡಿ ಅಂತ ಹೇಳಿ. ಕಾಲೇಜಿಗೆ ಬಸ್ ಸ್ಟಾಪ್ ಹತ್ರ ಪಾನಿಪುರಿ ಅಂಗಡಿ ಮಾಡ್ತಾ ಇದೀವಿ. ಅದಾದ್ಮೇಲೆ ಇಲ್ಲಿ ಏನಾದ್ರು ಇನ್ನೊಂದು ಹೋಟ್ಲು ಮಾಡ್ಬೇಕು ಅಂತ ಹೇಳೋ ಒಂದು ಥಿಂಕಿಂಗ್ ನಲ್ಲಿ ಹೋಟ್ಲು ಓಪನ್ ಮಾಡಿದ್ವಿ. ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ. ಬೆಳಗ್ಗೆ ಹೊತ್ತು ಕಾಲ್ ಸೊಪ್ಪು, ಇಡ್ಲಿ, ಬೆಳಗಿನ ಜಾವ ಚಿಕನ್ ಬಿರಿಯಾನಿ ಒಂದು 7 ಗಂಟೆಗೆಲ್ಲ ರೆಡಿ ಇರುತ್ತೆ ಸರ್. ಎಲ್ಲ ಪ್ರತಿ ದಿನ ಸಿಗುತ್ತೆ. ಮತ್ತೆ ಮಟನ್ ಬಿರಿಯಾನಿ, ಮಧ್ಯಾಹ್ನ ಟೈಪ್ ಮಟನ್ ಚಾಪ್ಸ್, ಮುದ್ದೆ, ಚಿಲ್ಲಿ ಚಿಕನ್, ಚಿಕನ್ ಚಾಪ್ಸ್ ಎಲ್ಲ ಸಿಗುತ್ತೆ ಸರ್. ತುಂಬಾ ಸ್ಪೆಷಲ್ ಅಂದ್ರೆ ಯಾವುದು? ತುಂಬಾ ಸ್ಪೆಷಲ್ ಅಂದ್ರೆ ಸರ್ ಇವಾಗ ಚಿಲ್ಲಿ ಚಿಕನ್, ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಚೆನ್ನಾಗಿ ಸರ್. ನಮ್ಮ ತಾಯಿ ಮತ್ತೆ ನಮ್ಮಪ್ಪ ಏನೋ ಹೇಳ್ಕೊಟ್ಟಿದ್ದ ಮಸಾಲಾ ಪೌಡರ್ಗಳನ್ನೆಲ್ಲ ಯೂಸ್ ಮಾಡಿ ಈಗ ನಮ್ಮಪ್ಪರೇ ಬಿರಿಯಾನಿ ಮಾಡ್ತಾ ಇರೋದು. ಅವ್ರೇನೋ ಮಾಡಿದ್ದ ನಮ್ಮ ಮಿಸ್ಸಸ್ ಭಟ್ರೆ ಯಾರು ಇಲ್ಲ, ನಾವೇ ಭಟ್ರೆ. ಮನೆ ಹಳ್ಳಿ ಸ್ಟೈಲ್ ಸರ್ ಇದು. ಮನೇಲಿ ಯಾವ ತರ ಮಾಡ್ತಿದ್ದೋ ಅದನ್ನೇ ಮಾಡ್ಕೊಂಡು ಹೋಗೋಣ. ನಾವು ಕಾನ್ಸೆಪ್ಟ್ ಇದ್ದಿದ್ದು ಫಸ್ಟ್ ಬಿರಿಯಾನಿ ಕಬಾಬ್, ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಕಬಾಬ್ ಮಾಡ್ಕೊ ಹೋಗೋಣ, ಯಾರು ಹುಡುಗರು ಸಿಗೋದಿಲ್ಲ ಅಂತ ಹೇಳಿ ಮಾಡಿದ್ದು. ಕಸ್ಟಮರ್ಗಳು ಇಲ್ಲ ಮುದ್ದೆ ಮಾಡಿ, ಮಟನ್ ಮಾಡಿ, ಚಿಲ್ಲಿ ಚಿಕನ್ ಒಂದೊಂದು ಕೇಳ್ತಾ ನಾವೇ ಕಷ್ಟ ಬಿದ್ದು ಸ್ವಲ್ಪ ಮಾಡ್ತಾ ಇದೀವಿ ಇವಾಗ. ಅದು ಬಿಟ್ರೆ ಇನ್ನೇನು ನಮ್ಗೆ ಅಷ್ಟೊಂದು
ನಾಟಿ ಸ್ಟೈಲೇ ಇಲ್ಲ. ಓಕೆ, ಕಸ್ಟಮರ್ಸ್ ಮಾತಾಡಿಸ್ತೀನಿ ನಾನು, ತುಂಬಾ ಜನ ಹೇಳ್ತಾ ಇದ್ದಾರೆ ಸಖತ್ ಟೇಸ್ಟ್ ಆಗಿದೆ, ಒಂದ್ಸರಿ ತಿಂದ್ರೆ ಮತ್ತೆ ಮತ್ತೆ ಬರ್ಬೇಕು ಅನ್ಸುತ್ತೆ, ಅಷ್ಟು ರುಚಿಯಾಗಿರುತ್ತೆ ಅಂತ. ಇಷ್ಟೊಂದು ರುಚಿ ಬರೋದಕ್ಕೆ ಏನ್ ಕಾರಣ ಸರ್? ಸರ್, ಇಷ್ಟೊಂದು ರುಚಿ ಬರೋದಕ್ಕೆ ಕಾರಣ ಮಸಾಲಾ ಪದಾರ್ಥಗಳು ನಾವು ಮನೇಲಿ ಅದ್ ಹೇಳಿದ್ವಲ್ಲ, ಈಗ ಹಳ್ಳಿ ಕಡೆಯಿಂದ ಅವತ್ತಿಂದ ಏನ್ ಮಾಡ್ಕೊಂಡ್ ಬಂದಿದ್ದಾರೆ ನಮ್ಮ ತಾಯಿದಿರು, ಅದನ್ನೇ ರೂಢಿ ಮಾಡ್ಕೊಂಡ್ ಬಂದಿದ್ರಿಂದ ಆ ಮಸಾಲಾ ಪದಾರ್ಥದಲ್ಲೇ ಇರೋದು, ನಮ್ಮ ಕೈಲೇನಿಲ್ಲ ಸರ್. ಮತ್ತೆ ಬೆಣ್ಣೆ ಆಗ್ಬೋದು, ತುಪ್ಪ ಆಗ್ಬೋದು, ಜಾಸ್ತಿ ಬೆಳ್ಸಲ್ಲ, ಅದಕ್ಕೆ ಎಷ್ಟು ಬೇಕು ನೀವು ನೋಡಿ ಎಲ್ಲ ಕೇಳ್ತಾರೆ, ಏನ್ ಸರ್ ನಿಮ್ಮ ಹತ್ರ ತೇಲೋದಿಲ್ಲ, ಎಲ್ಲ ಕಡೆ ಹೋದ್ರೆ ತೇಲೋದಲ್ಲಿ ತೇಲ್ತದೆ ಎಣ್ಣೆ ಜಾಸ್ತಿ ಅಂತಾರೆ. ಅಷ್ಟೊಂದು ಹಾಕೋ ಅವಶ್ಯಕತೆ ಏನಿಲ್ಲ, ಎಷ್ಟು ಬಳಸಬೇಕು ಮಿತವಾಗಿ ಅಷ್ಟೇ ಬಳಸಿದ್ರೆ ಎಲ್ಲ ಟೇಸ್ಟಿಯಾಗಿ ಸಿಗುತ್ತೆ. ಎಲ್ಲಿ ಬರುತ್ತೆ ಸರ್ ಇದು ಲೊಕೇಶನ್ ಅಡ್ರೆಸ್? ಲೊಕೇಶನ್ ಬಂದಿದ್ದು ತುಮಕೂರು ರೋಡ್, ಪಾರ್ಲೇಜಿ ಫ್ಯಾಕ್ಟರಿ ಹಿಂಭಾಗ, ಶ್ರೀರಾಮ್ ಸ್ಕೂಲ್ ರಸ್ತೆ, ರೆಡ್ಡಿಕಟ್ಟೆ ಅಂತೇಳಿ ಅಲ್ಲಿ ಸಿಗುತ್ತೆ ಸರ್. ಟೈಮಿಂಗ್ಸ್ ಸರ್? ಟೈಮಿಂಗ್ಸ್ ಪ್ರತಿದಿನ ಸೋಮವಾರ ರಜೆ ಇರುತ್ತೆ, ಸೋಮವಾರ ರಜೆ ಬಿಟ್ರೆ ಪ್ರತಿದಿನ ಬೆಳಗ್ಗೆ 7 ಗಂಟೆಯಿಂದ ನೈಟ್ 10 ಗಂಟೆ ಗಂಟೆ ಓಪನ್ ಇರುತ್ತೆ. ಓಕೆ. ಸಂಡೇ 6 ಗಂಟೆಗೆ ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಕಾಲ್ ಸೂಪು, ಇಡ್ಲಿ ಬೆಳಗಿನ ಜಾವ 6 ಗಂಟೆಯಿಂದನೂ ರನ್ನಿಂಗ್ ಇರುತ್ತೆ. ಓಕೆ. ಕಾಲ್ ಸೂಪ್ ಡೈಲಿ ಸಿಗುತ್ತಾ ಸರ್? ವಾರದಲ್ಲಿ 1-2 ದಿನ ಇರಲ್ಲ, ಇಲ್ಲ ಸೋಮವಾರ, ಶನಿವಾರ, ಗುರುವಾರ 3 ದಿನ ಸಿಗಲ್ಲ, ಇನ್ನು ಬಾಕಿ ದಿನ ಕಂಪಲ್ಸರಿ ಸಿಗುತ್ತೆ. ಕಸ್ಟಮರ್ಸ್ ರೆಸ್ಪಾನ್ಸ್ ಎಲ್ಲ ಹೇಗಿದೆ ಸರ್? ಸರ್, ನಾವು ಅನ್ಕೊಂಡಿದ್ದಕ್ಕಿಂತ ತುಂಬಾ ಚೆನ್ನಾಗಿದೆ. ದೊಡ್ಡಬಿದ್ರಕಲ್ಲು, ತಿಪ್ಪೇನಹಳ್ಳಿ, ಮತ್ತೆ ಈ ಕಡೆ ಜಿಂದಾಲು, ಎಲ್ಲಾ ಕಡೆಯಿಂದನೂ ಚೆನ್ನಾಗಿ ಆಗಿರ್ಬೋದು, ಎಲ್ಲ ರೆಸ್ಪಾನ್ಸ್ ಚೆನ್ನಾಗಿದೆ ಸರ್. ಸೊ ಆನ್ಲೈನ್ ಅಲ್ಲಿ ಬುಕ್ ಮಾಡಿ ತಗೋಬಹುದು? ಆನ್ಲೈನ್ ಅಲ್ಲಿ ಬುಕ್ ಮಾಡಿದ್ರೆ ಈಗ ಇವತ್ತಿಂದನೇ ಶುರುವಾಗಿದ್ದು ಜೊಮ್ಯಾಟೊ ಮತ್ತೆ ಸ್ವಿಗ್ಗಿ, ಈಗ ನಾಳೆ ಶುರುವಾಗುತ್ತೆ. ಜೊಮ್ಯಾಟೊ ಈಗ ರನ್ನಿಂಗ್ ಇದೆ. ಹೌದು. ಆಲ್ ದ ಬೆಸ್ಟ್ ಸರ್. ತುಂಬಾ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟಿಲ್ ದೆನ್, ಬೈ ಬಾಯ್, ಸಿ ಯು.